ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲೆ. ಹಾಗೆ ಇವತ್ತು ಬುಧವಾರ. ನಾನು ಇವತ್ತು ನೈಟ್ ಡಿನ್ನರ್ಗೋಸ್ಕರ ಮಶ್ರೂಮ್ ಕರಿ ಮಾಡ್ತಾಯಿದ್ದೀನಿ. ಇಲ್ಲಿ 250 ಗ್ರಾಮಷ್ಟು ಮಶ್ರೂಮ್ ತೊಗೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸೋಡಾ ಪೌಡ್ರನ್ನ ಹಾಕಿ ವಾಶ್ ಮಾಡ್ತಾಯಿದ್ದೀನಿ. ಇಲ್ಲಿ ಏನು ಮೇಲ್ಗಡೆ ಕಾಣಿಸ್ತಾ ಇದೆಯೋ ಆ ಥರ ಬ್ಲ್ಯಾಕ್ ಎಲ್ಲ ಕಡಿಮೆ ಆಗುತ್ತೆ. ಈಗ ನೋಡ್ಬೋದು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮಸಾಲೆಗೆ 6ರಿಂದ 7 ಹಸಿಮೆಣ್ಸಿಕಾಯಿ, 1 ಹಿಡಿಯಷ್ಟು ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಮೀಡಿಯಮ್ ಸೈಜಷ್ಟು ಆನಿಯನ್ನ ಸಿಪ್ಪೆ ತೆಗೆದು ವಾಶ್ ಮಾಡಿ ಕ್ಲೀನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, ಹಾಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿ, 4ರಿಂದ 5 ಮೆಣಸು, ಹಾಗೆ 4ರಿಂದ 5 ಚಕ್ಕೆ ಲವಂಗ ತೊಗೊಂಡು ಒಂದು ಪಾನಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈಗ ನಾವೇನು ತೋರಿಸಿದ್ದೀನಲ್ಲ ಆ ಮಸಾಲೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಯಿಲ್ ಫ್ರೈ ಆದಷ್ಟು ಈ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಗ್ರೇವಿನ 30 ಮಿನಿಟ್ಸಲ್ಲಿ ಮಾಡ್ಬೋದು. ವೆಜ್ ಲವರ್ಸಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೆವಿ ಸ್ಪೈಸಿ ಅಂತಲೇ ಹೇಳ್ಬೋದು. ಸ್ಪೈಸಿ ಬೇಡ ಅನ್ನೋರು ಸ್ವಲ್ಪ ಕಡಿಮೆ ಹಸಿಮೆಣ್ಸಿಕಾಯಿನ ಬೆಳೆಸ್ಕೊಳ್ಳಿ. ಆಪ್ಷನಲಾಗಿ ಬೇಕಿದ್ದರೆ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರನ್ನು ಬಳಸ್ಕೋಬೋದು. ಈಗ ಇಷ್ಟೂ ಒಟ್ಟಿಗೆ ಹಾಕಿ ನಾನಿಲ್ಲಿ ಸ್ಮೂತ್ ಪೇಸ್ಟ್ ಮಾಡ್ಕೊಂಬರಬೇಕು. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಗ್ರೀನಿಶ್ ಆಗಿರಲಿ ಅಂತ ಜಾಸ್ತಿ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಈಗ ನೋಡ್ಬೋದು ಸ್ಮೂತ್ ಪೇಸ್ಟ್ ಆಗಿದೆ. ಇಲ್ಲಿ ಒಂದು ಪಾನ್ನ ಬಿಸಿಗಿಟ್ಟಿದ್ದೀನಿ. ಆ ಪಾನ್ಗೆ ಇಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಳಸ್ತಾ ಇದ್ದೀನಿ. ನಾನು ಕೋಲ್ಡ್ ಪ್ರೆಸ್ ಆಯಿಲ್ನ ಬಳಸ್ತೀನಿ ಅಂತ ಹೇಳಿದೆ. ಹಾಗೆ ಇಲ್ಲಿ 4ರಿಂದ 5 ಹಸಿಮೆಣ್ಸಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಮೀಡಿಯಮ್ ಸೈಜಿಂದು ಆನಿಯನ್ನ ಉದ್ದುದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನ ಅರ್ಧ ಹಾಕ್ಕೊಂಡು ಒಟ್ಟಿಗೆ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಹಸಿ ಸ್ಮೆಲ್ ಏನಿದೆ ಅದು ಕಡಿಮೆ ಆಗೋಕ್ಕೋಸ್ಕರ ನೋಡ್ತಾ ಇರ್ಬೋದು. ಈಗ ಫ್ಲೇಮ್ನ ಸಣ್ಣಗಿಟ್ಟಿದ್ದೀನಿ. ಚೆನ್ನಾಗಿದು ಬಿಸಿ ಆಗ್ತಾಯಿದೆ. ಈಗ ಇಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಈಗ ಇದೇ ಸಂದರ್ಭದಲ್ಲಿ ನಾವು ಮಶ್ರೂಮ್ನ ತೆಗೆದು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ನೀರಿನಂಶ ಎಲ್ಲ ಕಡಿಮೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ 250 ಗ್ರಾಮಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಇದೇ ಮೆಜರ್ಮೆಂಟು ಅದೇ ಮೆಜರ್ಮೆಂಟ್ ಅಂತಿಲ್ಲ. ನಾನಿಲ್ಲಿ 3 ಮೆಂಬರ್ಸಿಗೋಸ್ಕರ ಕ್ವಾಂಟಿಟಿಲಿ 250 ಗ್ರಾಮ್ ತೊಗೊಂಡಿದ್ದೀನಿ. ಇನ್ನು 6 ಮೆಂಬರ್ಸ್ ಅಂದರೆ 500 ಕ್ವಾಂಟಿಟಿ ಬೇಕಾಗುತ್ತೆ, 500 ಗ್ರಾಮ್ ಬೇಕಾಗುತ್ತೆ. ಹಾಗೆ 1 ಡಬಲ್ ಕ್ವಾಂಟಿಟಿ ತೊಗೊಂಡ್ರೆ ಆಯಿತು. ನಾನಿಲ್ಲಿ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಇದು ಒಟ್ಟಿಗೆ ಸೇರಿಸ್ಕೊಂಡು ಈಗ ಒಳ್ಳೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಈಗ ಮಶ್ರೂಮೇ ನೀರು ಬಿಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕಾಗತ್ತೆ. ಈಗ ಆಲ್ರೆಡಿ ನೀರು ಬಿಡ್ತಾ ಇದೆ. ನೀರು ಬಿಡ್ತಾ ಈ ಮಶ್ರೂಮ್ ಇದರಲ್ಲೇ ಬೆಂದಂಗೆ ಆಗಿರುತ್ತೆ. ಕ್ವಿಕ್ಕಾಗುತ್ತೆ. 30 ಮಿನಿಟ್ಸಲ್ಲಿ ಮಶ್ರೂಮ್ ಕರಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಈಗ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾಯಿದೆ. ಹಾಗೆ ಕ್ವಾಂಟಿಟಿ ಕೂಡ ತುಂಬ ಕಡಿಮೆ ಆಗಿದೆ. ಈಗ ನೀರು ಪೂರ್ತಿ ಡ್ರೈ ಆದಂಗೆ ಆಗಿದೆ. ಈಗ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟ್ನ ಅದನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದರಲ್ಲೇ ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದೆ. ಸೊ ಹಾಗಾಗಿ ನಾನು ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಲ್ಲ. ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಕುದಿಸ್ತಾ ಇದ್ರದ್ದು ಫ್ಲೇವರ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಗ್ರೀನಿಶ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಜಾಸ್ತಿ ಬೇಕನ್ನೋರು ನೀರನ್ನ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಿಲ್ಲ. ಈಗ ಕುದೀತಾ ಇದೆ, ಚೆನ್ನಾಗಿ ಬಬಲ್ಸ್ ಕೂಡ ಬರ್ತಾ ಇದೆ. ಸ್ವಲ್ಪ ಈ ಸಂದರ್ಭದಲ್ಲಿ ಸ್ವಲ್ಪ ಸಪ್ಪೆ ಅನ್ನಿಸ್ತು. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ರುಚಿ ಚೆನ್ನಾಗಿರುತ್ತೆ ಅಂತ. ಇದ್ರ ಮೇಲೆ ಬಟರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಗೀ ಕೂಡ ಯೂಸ್ ಮಾಡ್ಬೋದು. ಈಗ ಲಿಡ್ನ ಕ್ಲೋಸ್ ಮಾಡಿ ನಾನು 1 ವಿಷಲ್ ತೊಗೊಳ್ತಾ ಇದ್ದೀನಿ. ಈಗ ನಾನು ಮಶ್ರೂಮ್ ಗ್ರೇವಿಗೆ ನಾನಿಲ್ಲಿ ಪೂರಿ ರೆಡಿ ಮಾಡ್ತಾ ಇದ್ದೀನಿ. ಪೂರಿಗೆ ನಾನು 2 ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡು ಈ ಗೋಧಿ ಹಿಟ್ಟಲ್ಲಿ ನಾನು ಪೂರಿ ಮಾಡ್ತಾಯಿದ್ದೀನಿ, ಮೈದಾ ಬಳಸಲ್ಲ. ಸೊ ಹಾಗಾಗಿ ನಾನು ಸ್ಮಾಲ್ ಕ್ವಾಂಟಿಟಿ ಕಪ್ಪಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟು, 2 ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡು ಶುಗರ್ನೂ ಆ್ಯಡ್ ಮಾಡ್ತಾಯಿಲ್ಲ ಮತ್ತು ಇಲ್ಲಿ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾಯಿಲ್ಲ. ಹಾಗೆ ಇನ್ಸ್ಟೆಂಟಾಗಿ ಪೂರಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಿದ್ದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪಾನ್ಗೆ 1 ಸ್ಮಾಲ್ ಕಪ್ ಕ್ವಾಂಟಿಟಿಯಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅಂದರೆ 250 ಗ್ರಾಮಷ್ಟು ಆಯಿಲ್ ಇರ್ಬೋದು. ಈಗ ಆಯಿಲ್ ತೊಗೊಂಡು ಅದನ್ನು ಬಿಸಿಗೆ ಇಟ್ಟಿದ್ದೀನಿ. ಈಗ ನೋಡ್ತಾ ಇರ್ಬೋದು ಪೂರಿನ ಆಲ್ರೆಡಿ ಲಟ್ಟಿಸ್ಕೊಂಡಿದ್ದೀನಿ. ಚಿಟಿಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಳ್ಳೋ ರೀಸನ್ ಏನಂದರೆ ಪೂರಿ ಜಾಸ್ತಿ ಎಣ್ಣೆನ ಹೀರ್ಕೋಬಾರ್ದು. ಈಗ ಪೂರಿ ಹಾಕ್ತಾಯಿದ್ದೀನಿ. ಇನ್ಸ್ಟೆಂಟಾಗಿ ಪೂರಿ ಮಾಡ್ತಾಯಿದ್ದೀನಿ, ಟೈಮ್ ಇಲ್ಲ. ಸೊ ಉಬ್ಬಿ ಬರ್ತಾಯಿದೆ ಪೂರಿ. ಮೇಲೆ ಎಣ್ಣೆ ಹಾಕ್ತಾ ಇರಬೇಕು. ಒಂದೇ ಸತಿ ಫಸ್ಟೇ ಮುಳುಗಿಸ್ಬಾರ್ದು.
ಸುತ್ತಲೂ ಎಣ್ಣೆ ಹಾಕಾದ್ಮೇಲೆ ಲಾಸ್ಟಿಗೆ ಫೈನಲಾಗಿ ಮುಳುಗಿಸ್ಬೇಕು. ಈಗ ಟರ್ನ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಕ್ಕೋಸ್ಕರ. ಈಗ ಪೂರಿ ತುಂಬ ಉಬ್ಬದಂಗಾಗಿದೆ ಒಂದು ಸೈಡು. ಈಗ ಇನ್ನೊಂದು ಸೈಡು ಟರ್ನ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. 2 ನಿಮಿಷ ಆದರೆ ಸಾಕು, ತೆಗಿತಾ ಇದ್ದೀನಿ. ಪೂರಿ ರೆಡಿಯಾಗಿದೆ, ತುಂಬ ಕ್ರಿಸ್ಪಿಯಾಗಿ ಉಬ್ಬಿ ಬಂದಿದೆ. ಇನ್ಸ್ಟೆಂಟಾಗಿ ಮಾಡಿದ್ರು ಈ ಕಡೆ ಪೂರಿ ರೆಡಿಯಾಗಿದೆ ಸಾಫ್ಟಾಗಿ. ಹಾಗೆ ಈ ಕಡೆ ಮಶ್ರೂಮ್ ಗ್ರೇವಿ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಮಳೆಗಾಲಕ್ಕಂತೂ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಬಿಸಿ ಬಿಸಿ ಬಡಿಸ್ತಾ ಇದ್ದಾರೆ ಮನೇಲಿ, ಎಲ್ಲರೂ ತುಂಬಾ ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂತಾರೆ. ಹಾಗೆ ನಾನಿಲ್ಲಿ ಸರ್ವಿಂಗ್ ಪ್ಲೇಟ್ಗೆ ಬಡಿಸ್ಕೊತಾ ಇದ್ದೀನಿ. ಈ ಗ್ರೇವಿಗೆ ಪೂರಿ, ಚಪಾತಿ ಅಥವಾ ದೋಸೆ, ರೈಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಕ್ವಿಕ್ ಆ್ಯಂಡ್ ಸಿಂಪಲ್ಲಾಗಿ 30 ಮಿನಿಟ್ಸಲ್ಲಿ ಹೇಗೆ ಮಶ್ರೂಮ್ ಗ್ರೇವಿ ಮಾಡೋದು ಹೋಟೆಲ್ ಸ್ಟೈಲಲ್ಲಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಯೂಸ್ಫುಲ್, ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.